ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಓ ನಮ್ಮ ಶಾಸಕರೇ, ಎಲ್ಲಿದ್ದೀರಾ, ಎಲ್ಲಿ ಮಲಗಿದ್ದೀರಾ ಅಂತ ಗೊತ್ತಾಗುದಿಲ್ಲ ಮಾರ. ಇದು ಎಂತ ಇದು ರೋಡು? ಎಷ್ಟು ವರ್ಷ ಆಯಿತು, ಎಂಥದ್ದು ಈ ಒಂದು ಸರಿ ಮಾಡಿಸೋದಿಲ್ಲ, ಎಂಥದ್ದು ಇಲ್ಲ. ಅವರು ಮಲಗಿದ್ದಾರಂತ, ಅಲ್ಲಿ ಮಲಗಿದಲ್ಲಿಗೆ ಬಾಕಿ ಆಗಿದ್ದಾರೆ ಕಾಣ್ತದೆ. ಇಲ್ಲಿ ಈ ಥರ ರೋಡ್ ಆಗಿದೆ, ನಮಗೆ ಬೇಸರ ಆಗ್ತದೆ ಗಾಡಿ ಓಡಿಸಲಿಕ್ಕೆ. ಯಾಕಂತ ಹೇಳಿದರೆ ಈಗ ಇದು ನನ್ನ ಗಾಡಿ ಅಲ್ಲ, ಓನರ್ ಇದು ಗಾಡಿ ಅಂತ ಅನ್ಕೊಳ್ವಾ. ಕೆಲವರು ಕೇಳ್ಬೋದು ಓನರ್ ಗಾಡಿ ಅಲ್ಲ ನಿನಗೆ ಯಾಕೆ ಅಂತ. ಹಾಗೆಲ್ಲ ನನ್ನ ಗಾಡಿ ಸಹ ಇಲ್ಲಿ ಬರ್ತದೆ. ನನ್ನ ಓನರ್ ಇದು ಗಾಡಿ ಅಂತ ಹೇಳಿದರೆ ನನ್ನ ಗಾಡಿ ಇದ್ದ ಹಾಗೆ, ನನ್ನ ಗಾಡಿಯಲ್ಲಿ ಸಹ ನಾನು ಈ ಕಡೆ ಬರ್ತೇನೆ. ಇದೆಂತ ನೋಡಿ, ಇಲ್ಲಿ ಡಾಮರ್ ಉಂಟಾ, ಒಂದು ವೇಳೆ ನೀರು ಬಂದರೆ ಇಲ್ಲಿ ಫುಲ್ಲು ನೀರು ನಿಲ್ತದೆ. ಯಾರಾದರೂ ಹೊಸೊಬ್ಬರು ಬಂದರೆ ಇಲ್ಲಿ ನಾನು ನೋಡಿದೆ, ಇಲ್ಲಿ ನೋಡಿದ ಪ್ರಕಾರ 2-3 ಟಯರೆಲ್ಲ ಒಡೆದೋಯ್ತು ಮಾರೆ. ಯಾರು ಇದ್ದಾರೆ, ಯಾರು ಕೇಳುವವರಿಲ್ಲ, ಎಂಥದಿಲ್ಲ, ಯಾರು ಧ್ವನಿ ಸಹ ಎತ್ತುವುದಿಲ್ಲ, ಎಂಥದಿಲ್ಲ. ಆ ಥರ ಆಗಿದೆ ಪರಿಸ್ಥಿತಿ. ಅವರ ಹತ್ರ ರಿಕ್ವೆಸ್ಟ್ ಮಾಡಿ 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 ಸಾಕಾಗಿ ಹೋಯಿತು. ದಯವಿಟ್ಟು ಹೇಳುವುದೊಂದೇ, ನಿಮ್ಮ ಸಿಟಿಯನ್ನೆಲ್ಲ ಮತ್ತೆ ಮಾಡಿ. ನಮ್ಮ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಗೆ ಇರುವ ಮೈನ್ ರೋಡ್ ಇದೇ ಮೈನ್ ಹೈವೇ. ಇಲ್ಲಿಯೇ ಜಾಸ್ತಿ ವೆಹಿಕಲೆಲ್ಲ ಓಡಾಡ್ತದೆ. ಅದಕ್ಕೋಸ್ಕರ ದಯವಿಟ್ಟು ರೋಡನ್ನೊಂದು ಸರಿ ಮಾಡಿ ಕೊಡಿ ಮಾರೆ. ಈ ಥರ ಆದರೆ ಭಯಂಕರ ಭಂಗ ಉಂಟು. ಅವರಿಗೆ ಗೊತ್ತಾಗೋದಿಲ್ಲ. ಈಗ ನನ್ನ ಆ್ಯಕ್ಟಿವದ ವಿಷಯವೇ ನಾನು ಹೇಳ್ತೇನೆ. ಇಲ್ಲಿಂದ ಬಂದರೆ ನನ್ನದು 1 ತಿಂಗಳಾಗಲಿಲ್ಲ ಒಂದು ಶಾಕ್ ಅಬ್ಸರ್ವ್ ಹಾಕಿ. ಎಂತ ಇದೆ ಅಂತ ಹೇಳಿದರೆ 1 ತಿಂಗಳಲ್ಲಿ ನನ್ನ ಫ್ರಂಟ್ ಇದ್ದು ಬ್ಯಾಕ್ ಇದ್ದು ಶಾಕ್ ಅಬ್ಸರ್ವ್ ಹೋಗಿದೆ. 2,000-3,000 ಲಾಸ್. ಯಾವ ಬಡ್ಡಿ ಮಗ ಬಂದು ಕೊಡ್ತಾನೆ? ಯಾರಿಲ್ಲ. ನಮ್ಮ ಕಿಸೆಯಿಂದನೇ ಹಾಕಬೇಕು. ರೋಡು ಟ್ಯಾಕ್ಸ್ ಕಟ್ತದೆ, ಎಲ್ಲ ಕಟ್ತದೆ. ಆದರೆ ಕೂಡ ಸಹ ನಮಗೆ ಒಳ್ಳೆ ರೋಡ್ ಇಲ್ಲ. ಅವರಿಗೇನು, ಅವರು ಗೌರ್ಮೆಂಟ್ ವೆಹಿಕಲಲ್ಲಿ ಚಂದ ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಎಂಥದ್ದು ಹಾಳಾದರೆ ಬಂದು ಗೌರ್ಮೆಂಟ್ ಅವರು ಮಾಡಿ ಕೊಡ್ತಾರೆ ಅಷ್ಟೇ. ಅವರವರ ಸ್ವಂತ ಗಾಡಿ ಇದ್ದರೆ ಅವರಿಗೆ ಅರ್ಥ ಆಗ್ತಿತ್ತು. ಎಷ್ಟಂತ ಕೇಳಿಕೊಳ್ಳೋದು ನಮ್ಮ ಶಾಸಕರ ಹತ್ರ. ದಯವಿಟ್ಟು ಇದನ್ನೊಂದು ಮಾಡಿ ಮಾರೆ. ನಿಮ್ಮ ಹತ್ರ ಕೈ ಮುಗಿದು ಸಾಕಾಗಿ ಹೋಯಿತು. ಅದು ಅಲ್ಲದೆ ಇಲ್ಲಿ ಅವರು ಪ್ರತಿಭಟನೆ ಕೂಡ ಮಾಡಿದರು. ರೆಸ್ಪಾನ್ಸೇ ಇಲ್ಲ, ಎಂಥದಿಲ್ಲ. ಇಲ್ಲಿ ನೋಡಿ ನೀವು, ಇವನು ಯಾಕೆ ಹುಚ್ಚಂತರ ಮಾತಾಡ್ತಾರೆ ಅಂತ ಅಡ್ಕೊಳ್ಬೇಡಿ. ಇಲ್ಲಿ ರೋಡ್ ನೋಡಿ ಯಾವ ಥರ ಉಂಟ. ಎಲ್ಲ ದುಡ್ಡು ಮಾಡಲಿಕ್ಕೆ ಆಯಿತು ಅಷ್ಟೇ. ನಮ್ಮ ದುಡ್ಡು ತಗೊಂಡು ನಮಗೇನೆ ಮೋಸ ಮಾಡೋದು, ಆ ಥರ ಆಗಿದೆ. ಹೇಳಲಿಕ್ಕೆ ಬೇಜಾರಾಗ್ತದೆ, ನಮಗೆ ನಾಚಿಕೆ ಸಾಕ್ತದೆ. ನಮ್ಮ ಶಾಸಕರನ್ನು ದೂರುವಾಗ ನಮಗೆ ನಾಚಿಕೆ ಸಾಕ್ತದೆ, ಮತ್ತು ನಮಗೆ ವಿಧಿ ಇಲ್ಲ ದೂರದೆ. ಆ ಥರ ಆಗಿದೆ. ಇದು ಎಂಥ ರೋಡು ಇದು? ಇಲ್ಲಿ ಎಲ್ಲ ಮುಂದೆ ಉಂಟು, ಇನ್ನೂ ಸಹ ಮುಂದೆ ಉಂಟು. ಇಲ್ಲಿ ಇಷ್ಟೇ ಅಲ್ಲ, ಮುಂದೆ ತೋರಿಸ್ತೇನೆ ಬನ್ನಿ. ಇಲ್ಲದಿದ್ದರೆ ಅದನ್ನು ತೋರಿಸಿದ್ದೆ ಆಲ್ರೆಡಿ, ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆದರೂ ಎಂಥದ್ದು ಇಲ್ಲ. ನಮ್ಮ ಜನಗಳು ಸಹ ಆಗಿವೆ. ಇದರ ಬಗ್ಗೆ ಯಾರು ಸಹ ತಲೆಯೇ ಕೆಡಿಸೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ತಲೆಯಲ್ಲಿರೋದು ನಮಗೆ ಯಾಕೆ? ಧ್ವನಿ ಅವ್ರು ಎತ್ತಲಿ, ನಮಗೆಲ್ಲ ಯಾಕೆ ಬೇಕು ಇದೆಲ್ಲ? ದೊಡ್ಡವರ ವಹಿವಾಟ ಅಂತ ಅದರಲ್ಲೇ ಹೋಗೋದು. ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ನಮಗೆ ಉಪದ್ರ ಆಗ್ತಾ ಉಂಟಾ? ನಾವು ಅದನ್ನು ಧ್ವನಿ ಎತ್ತಿ ಹೇಳಲೇಬೇಕು. ಪ್ರತಿಯೊಬ್ಬನಿಗೆ ಹಕ್ಕು ಉಂಟು ಅದನ್ನು ಹೇಳುವುದು. ಇದು ಹರೀಶ್ ಪೂಂಜರ್ ಅವರ ತನಕ ಹೋಗಬೇಕು ಈ ವಿಡಿಯೋ. ಯಾರೆಲ್ಲ ನೋಡ್ತಾ ಇದ್ದೀರಿ ಇದನ್ನು ಶೇರ್ ಮಾಡಿ, ನೋಡು ಎಂತ ಆಗ್ತದೆ ಅಂತ ನೋಡಿಯೇ ಬಿಡುವ. ಬೇಸರ ಆಗ್ತದೆ ಈ ಥರ ರೋಡ್ ಕಾಣುವಾಗ. ಯಾರು ಸಹ ಇಲ್ಲ ಇದಕ್ಕೆ, ಅಪ್ಪ ಸಹ ಇಲ್ಲ, ಅಮ್ಮ ಸಹ ಇಲ್ಲ, ಯಾರು ಸಹ ಇಲ್ಲ. ಕುಟುಂಬ ಅಂತಲೇ ಯಾವುದು ಸಹ ಇಲ್ಲ ಇದಕ್ಕೆ. ಆ ಥರ ಆಗಿದೆ. ಯಾರಾದರೂ ಫಂಕ್ಷನ್ಗೆ ಹೋಗುವ ಬಿಳಿ ಅಂಗಿ ಹಾಕ್ಕೊಂಡು ಬಂದರೆ ಉಂಟಲ್ಲ, ಇಲ್ಲಿಂದ 10 ಕಿಲೋಮೀಟ್ರ್ ಹೋಗುವಾಗ ಅವನ ಹಂಗೆಲ್ಲ ಕಪ್ಪಾಗಿರ್ಬೋದು. ಆ ಥರ ಉಂಟು, ಆ ಥರ ಧೂಳು ಎಂಥದಿದ್ದು. ಇಲ್ಲಿ ನೋಡಿ, ಮತ್ತೆ ಸಹ ನೋಡಿ, ಇಲ್ಲಿ ನೋಡಿ ಎಂತ ಇದು. ನಾವು ಹೇಳಿದರೆ ಹೇಳ್ತಾರೆ ಗೌರ್ಮೆಂಟಿಂದ ಹಣ ಪಾಸ್ ಆಗೋದಿಲ್ಲ ಅಂತ. ಅದೇ ನಮ್ಮ ಅಶೋಕ್ ರೈ ಅವರು, ಪುತ್ತೂರಿದ್ದು ಅಶೋಕ್ ರೈ ಅವರು ಯಾವ ಥರ ಮಾಡಿದರು? ಪಾಸ್ ಆಗೋದಿಲ್ಲ ಯಾಕೆ? ಕರೆಕ್ಟಾಗಿ ಧ್ವನಿ ಎತ್ತಿದರೆ ಎಲ್ಲವೂ ಪಾಸ್ ಆಗ್ತದೆ. ಯಾವ ಥರ ರೋಡ್ ಮಾಡಿಸಿದ್ರು ಪುತ್ತೂರಿದ್ದು. ಕರೆಕ್ಟಾಗಿ ಧ್ವನಿ ಎತ್ತಬೇಕು, ಧ್ವನಿ ಎತ್ತಿದರೆ ಎಲ್ಲವೂ ಸಹ ಆಗ್ತದೆ. ದಯವಿಟ್ಟು ಹರೀಶ್ ಪೂಂಜರ್ ಅವ್ರ ಹತ್ರ ವಿನಂತಿ, ಒಂದು ರೋಡನ್ನು ಸರಿ ಮಾಡಿಸಿ ಕೊಡಿ. ಇದನ್ನು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಅವರಿಗೆ, ನನಗೆ ಪ್ರಚಾರ ಆಗಬೇಕಂತಲ್ಲ, ನನಗೆ
ನನ್ನ ವಿಡಿಯೋ ವೈರಲ್ ಆಗಬೇಕಂತಲ್ಲ, ಹಾಗೆಂತ ಇಲ್ಲ. ನನಗೆಂತ ಅಂತ ಹೇಳಿದ್ರೆ ರೋಡ್ ಸರಿ ಆಗಬೇಕು ಫಸ್ಟ್ ಆಫ್ ಆಲ್. ಅಲ್ಲ, ಇದು ಎಂತ ಗೊತ್ತುಂಟ, ಇದು ಮೂರ್ಖರಾಗುವುದು ನಾವೇ. ಎಂತಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಸಾಗುದು ಮೊದಲು ನನಗೆ ಸಾಕ್ತಿತ್ತು. ಯಾಕೆ ನಮಗೆ ಯಾಕೆ ಇವರದ್ದೆಲ್ಲ ವಹಿವಾಟು ಬೇಡ, ನಾವು ಹೋಗುವ, ರೋಡ್ ಹೇಗಿದ್ರೆ ಎಂತ ಆಗ್ತದೆ, ಹೋಗುವ ಹಾಗೆ ಹೇಗೆ ಅಂತ. ಈಗ ಅದು ತಾಳ್ಮೆ ಎಂಬುದು ಉಂಟಲ್ಲ, ತಲೆಯ ಮೇಲೆ ನೆತ್ತಿಗೆ ಏರಿ ಹೋಗಿದೆ. ಇನ್ನು ತಾಳ್ಮೆ ತಗೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು. ಈಗ ಬೈಲ್ ಪಾಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಗೇರುಕಟ್ಟೆ ಹತ್ರ ರೀಚ್ ಆಗಿ ಆಯಿತು. ಇನ್ನು ಅಲ್ಲಿಂದ ಗೇರುಕಟ್ಟೆ ಸಿಟಿಗೆ ಹೋಗ್ಲಿಕ್ಕಿಲ್ಲ, ಅದಕ್ಕಿಂತ ಮುಂಚೆನೇ ಒಂದು ರೈಟಿಗೆ ತೆಕ್ಕೊಂಡು ಒಂದು ಚಕ್ಕುಲಿ ಫ್ಯಾಕ್ಟ್ರಿಗೆ, ಅಲ್ಲಿ ತಿಂಡಿಯ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು. ವಸಂತಣ್ಣ ನಿದ್ದೆ ಬರ್ತದೆ ಅಂತೆ ವಸಂತಣ್ಣನಿಗೆ. ಅದಕ್ಕೋಸ್ಕರ ವಸಂತಣ್ಣ ಎಂಥ ಸಹ ಮಾತಾಡ್ತಾ ಇಲ್ಲ ಇವತ್ತು. ಅವರು ನಿದ್ರೆಯಲ್ಲಿ ಇದ್ದಾರೆ. ಯಾಕಂತೇಳಿದರೆ ವ್ಲಾಗಲ್ಲಿ ಮಾತಾಡಿಸೋದು ನನಗೆ ಸುಲಭವೇ, ಆದರೆ ನಾನೇ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ದೆ. ಯಾಕಂತೇಳಿದರೆ ಬೆಳಿಗ್ಗೆ ಬಂದರು 60 ಎಷ್ಟು ಗೋಣಿ ಲೋಡ್ ಮಾಡಿದ್ದು? 25. ಅಲ್ಲ, ಆ ಗಾಡಿಗೆ ಒಟ್ಟಿಗೆ ಎಷ್ಟು ಲೋಡ್ ಮಾಡಿದ್ರಿ? ಒಟ್ಟಿಗೆ 50 ಗೋಣಿ ಎಲ್ಲ ಲೋಡ್ ಮಾಡಿ ಮತ್ತೆ ಅದನ್ನು ಮತ್ತೆ ತೆಗೆದು, ಲೆಕ್ಕ ತಪ್ಪಿದೆ ಅಂತ ಹೇಳಿ ಮತ್ತೆ ತೆಗೆದು ಮತ್ತೆ ಲೋಡ್ ಮಾಡಿ ಮತ್ತೆ ಐಟಮ್ ಎಲ್ಲ ಕಟ್ಟಿ ಲೋಡ್ ಮಾಡಿ ನಮ್ಮ ಗಾಡಿಗೆ ಮತ್ತೆ ಅನ್ಲೋಡ್ ಮಾಡಲಿಕ್ಕೆ ಬಂದಿದ್ದಾರೆ ಲೈನಿಗೆ. ಹಾಗಾಗಿ ಸ್ವಲ್ಪ ಆಯಾಸ ಆಗಿದೆ ಅವರಿಗೆ. ಅದಕ್ಕೋಸ್ಕರ ಇವತ್ತು ಅವರನ್ನು ಜಾಸ್ತಿ ಮಾತಾಡಿಸೋದಿಲ್ಲ ನಾನು. ಇರಲಿ ಅವರಷ್ಟಕ್ಕೆ ಎಂತ ಹೇಳ್ತಿ. ಹಾಂ, ಅವರು ಫ್ರೀ ಆಗಿದ್ದರೆ ಮಾತಾಡ್ತಾರೆ. ಅವರ ಕಷ್ಟ ಸಹ ನಾವು ಸ್ವಲ್ಪ ನೋಡಿಕೊಳ್ಬೇಕು ಅಲ್ವಾ? ಹಾಂ, ನಿಮಗೆ ಅದೌದು ಅಂತ ಹೇಳಲಿಕ್ಕೆ ಒಂದು ದಮ್ಮುಂಟು, ಬೇರೆ ಎಂಥದಕ್ಕೂ ದಮ್ಮಿಲ್ಲ. ಬೇರೆ ಎಂತ ಹೌದೌದು ವಸಂತಣ್ಣ ಮಾತಾಡ್ತಾರಲ್ಲ. ಹೌದು ಮಾತಾಡ್ತಾರಲ್ಲ. ಹೌದೌದು ವಸಂತಣ್ಣ ಎಂತ ಮಾರ ಅಂಥದ್ದು? ಎಂತ ದೊಡ್ಡ ಪ್ಲ್ಯಾನ್ ಮಾಡಿದ್ದೀರಾ ಮತ್ತೆ? ಎಂತ ಉಂಟು ಹಾಗೆದ್ದು ಹೇಳಿ. ವಸಂತಣ್ಣ ಎಂಥದ್ದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರಂತೆ. 2 ತಿಂಗಳು ಹೋಗ್ಬೇಕಂತೆ, ಆದಮೇಲೆ ಹೇಳ್ತಾರಂತೆ. ಅಂಥ ಒಂದು ಸಸ್ಪೆನ್ಸ್ ಅಂತ ನೋಡ್ಬೇಕು ನನಗೆ. ಎಂಥ ಸಸ್ಪೆನ್ಸ್ ವಸಂತಣ್ಣ ಹೇಳಿ. ಈಗ ಹೇಳಿದಿಲ್ಲ, ನಾನು ಹೇಳಿದಲ್ಲ 2 ತಿಂಗಳು ಹೋಗ್ಲಿ ಅಂತ. ಎಂತ ಒಳಗೆ ಚಡ್ಡಿ ಹಾಕ್ಲಿಲ್ವಾ ಎಂಥದ್ದು? ಇಲ್ಲಿಂದ ಹಾಕ್ಲಿಕ್ಕೆ ಉಂಟು. ವಸಂತಣ್ಣನಿಗೆ ನಾಚಿಕೆ ಆಗುದಾ ಅಥವಾ ಎಂತ? ವಸಂತ ಅಲ್ಲಿ ಹಾಕಿ ಎಂತ ಇಲ್ಲ ಮಾರ್ರೆ, ಇನ್ನೂ ಉಂಟು ಐಟಮ್ ಸುಮಾರು. ಇಲ್ಲಿ ಲೆವೆಲ್ ಮಾಡಿದ್ದಾರೆ ನೋಡಿದ್ರಾ? ಯಾವಾಗ ನೋಡಿದ್ದು? ಹೌದು, ಬಂದಿದ್ದು ಐಟಮ್ ಇಲ್ಲಿ ಸರ್. ಬನ್ನಿ ಬಾಬಾ. ನಮ್ಮ ಗಾಡಿಯನ್ನು ಇಲ್ಲಿ ಹಾಕಿದ್ದೇವೆ. ಡೋರ್ ತೆಗೆದಿಟ್ಟ ಕಾರಣ ಅಂತ ಹೇಳಿದರೆ ಒಳಗೆ ಕೂತ್ಕೊಳ್ಳುವಾಗ ದಗೆ ಆಗ್ತದೆ ಮಾರ್ರೆ. ಫುಲ್ಲು ಬಿಸಿ ಆಗ್ತದೆ. ಅದಕ್ಕೋಸ್ಕರ ಡೋರೆಲ್ಲ ತೆಗೆದು ಸ್ವಲ್ಪ ಗಾಳಿ ಆಡಲಿ ಅಂತ ಇಟ್ಟದ್ದು. ಇಲ್ಲಿ ನೋಡಿದರೆ ಬಂದಾಗಿದೆ. ವಸಂತಣ್ಣ ಫೋನ್ ಮಾಡಿ ಕೇಳಿದೆ. ಎಂತಂತೆ ವಸಂತಣ್ಣ? ಅರ್ಧ ಗಂಟೆಯಲ್ಲಿ ಬರ್ತಾರಂತೆ, 5 ನಿಮಿಷದಲ್ಲಿ. ಅಷ್ಟು ಲೇಟ್ ಆಯ್ತಲ್ಲ ಇವತ್ತು. ಇಲ್ಲಿ ಬಂದು ಕಾಯ್ತಾ ಇದ್ದೇವೆ. ನಮ್ಮ ಪ್ರಾಬ್ಲಮನ್ನು ಯಾರ ಹತ್ರ ಹೇಳೋದು? ನಾವು ಸಾಯೋದನ್ನು ಕೈಗೇವೆ ಮೇಲೆ. ಅವರಿಗೆ ಕಾಣೋದು ಸಹ ಇಲ್ಲ, ಎಂಥದಿಲ್ಲ ನಮ್ಮ ಭಂಗ. ಎಷ್ಟಂತ ಹೇಳೋದು? ಪ್ರತಿ ವಾರ ಸಹ ಒಂದಲ್ಲ ಒಂದಿರ್ತದೆ. ಮೇಲೆ ನೋಡಿ, ಮೇಲೆ ಹೇಗೆ ತೋರಿಸಿದ್ದು? ನೀವೆಂತ ಭಗವಂತನ ಹತ್ರ ಹೇಳ್ಬೇಕಂತ ಹೇಳಿದಾ? ಹೇಳಿ, ಈಗಲೇ ಹೇಳಿ. ಹೇಳುದು ಭಗವಂತನಿಗೆ ನಮ್ಮ ಅವಸ್ಥೆ ಕಾಣೋದಿಲ್ವಾ? ಈಗ ಆಗ್ತದೆ ನಮಗೆ. ಮತ್ತೆ ಯಾವತ್ತು ನೋಡಿದ್ರೆ ಇದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಷ್ಟ 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 ಕಷ್ಟ. ಎಂತ ಸಂತ ನೀವು ಇನ್ನು ತುಂಬ ಅಂಗಡಿ ಉಂಟು ಮಾರ್ರೆ. ಇನ್ನು ಇಲ್ಲಿಂದ ಗೇರುಗಟ್ಟೆಯಲ್ಲಿ 1, 2, 3 ಅಂಗಡಿ ಉಂಟು. ಆದಮೇಲೆ ಗೋಪಿಕಾ ಉಂಟು, ವೈಷ್ಣವಿ ಉಂಟು, 5 ಅಂಗಡಿ ಇರ್ಬೋದು. ಅದು ಒಂದೇ ದಿಕ್ಕಲ್ಲಿ ಅಲ್ಲ, ಅಲ್ಲೆಲ್ಲಿ ದೂರ
ಎಷ್ಟು ಗಂಟೆ? 5:30 ಆಯಿತು. ಈಗ ಬಾಯಿಗೆ ಗಮಟೆ ಹಾಕಿದೆ ಅಲ್ಲ, ಗಮಟೆ ಹಾಕಿದ ಹಾಗೆ ಆಗಿದೆ ವಸಂತ. ಇಲ್ಲಾದ್ರೆ ಈಗ ಬೀಳ್ತಿತ್ತು ಬೈಗುಳ. ನಮ್ಮ ವಸಂತನಿಗೆ ಬೈಗುಳ ಬೈಲಿಕ್ಕೆ ಮಾತ್ರ ಚಂದ ಬರ್ತದೆ, ಈಗ ಮಾತ್ರ ಬೈಲಿಕ್ಕೆ ಗೊತ್ತಿಲ್ಲ. ಹಾಗೆ ಆಗಿದೆ. ಇವ್ರು ಯಾವಾಗ ಬರ್ತಾರೋ, ಎಲ್ಲಿಂದ ಬರ್ತಾರೋ ಬೈಲಿಕ್ಕೆ ನಂಗೆ ಹೆದರಿಕಿಲ್ಲ, ಸಾಯಿಲಿ ಅವರ ವಸಂತನ ಎಂತ ಹೇಳ್ತಿದ್ರು ನೋಡ್ತಾ ಇದ್ದಾರಲ್ಲ ಅವರು. ವಸಂತ ಎಂತ ಹೇಳ್ತಿದ್ದದ್ದು ಈಗ? ಬೈಲಿಕ್ಕೆ ನನ್ಗೇನು ದೊಡ್ಡ ವಿಷಯ ಅಲ್ಲ, ನಾನು ಈಗ ಬೇಕಾದ್ರೆ ಬೈತೇನೆ, ಸರಿಯಾಗುದಿಲ್ಲ ಮತ್ತೆ ಅವ್ರು ನೋಡ್ತಾ ಇರ್ತಾರೆ ಬಿಡಿ. ಹಾಗೆ ಇದ್ರೊಳಗೆ ಇದು ನಿಮ್ಗೆ ವಾಂತಿ ಬರೋದು ಯಾಕೆ ಇದ್ರೊಳಗಡೆ ಹೇಳಿ? ಅದು ಸೆಕೆಗೆ ಇದ್ರೊಳಗಡೆ ಅಲ್ಲ, ಫುಲ್ ಸೆಕೆ. ಈಗ ಅಲ್ಲಿ ಒಂದು ಟ್ಯಾಪ್ ಉಂಟಲ್ಲ, ಅದು ಒಳ್ಳೆ ನೀರಾ? ಗೊತ್ತಿಲ್ಲ, ಕೇಳ್ಬೇಕಷ್ಟೇ. ನಿಮಗೆ ಬಾಯಾರಿಕೆ ಆಗುದಿಲ್ವಾ? ಎಂತ ನೀರಿಲ್ಲಲ್ಲ ಮತ್ತೆ ನಮ್ಮ ಹತ್ರ ಎಲ್ಲಿ ಉಂಟು ನೀರಿದ್ರಲ್ಲಿ? ನಮ್ಮ ಹತ್ರ ಒಂದು 3 ಕುಪ್ಪಿ ಉಂಟು ಮಾರೆ, ಅದೆಲ್ಲ ನಮ್ಮ ಇನ್ನೊಬ್ಬ ಪ್ರೇತ ಭೂತಾತ್ಮ ತೆಕೊಂಡು ಹೋಗಿದ್ದಾನೆ. ನೀರು ಕುಡಿಬೋದಾ? ಮೊದಲು ನೀವು ಕುಡೀರಿ, ಅರ್ಧ ಗಂಟೆ ನೋಡ್ತೇನೆ, ಮತ್ತೆ ನಾನು ಕುಡಿತೇನೆ, ಆಗ್ಬೋದಾ? ಕೇಳಿ. ನೀವು ಹೋದಲ್ಲೆಲ್ಲ ಹಿಂದೆ ಬರ್ತದೆ ಕ್ಯಾಮರಾ, ನೀವು ತಪ್ಪಿಸಿದ ಬೇಡ ಕ್ಯಾಮರಾವನ್ನು, ಆಯಿತಾ? ಭಾರಿ ಹುಷಾರಿದ್ದೀರಿ ನೀವು. ಎಲ್ಲ ಆಯ್ತು, ಐಟಮ್ ಎಲ್ಲ ಮುಗೀತು, ಇನ್ನಿಷ್ಟೇ ಇರೋದು. ಗೇರುಕಟ್ಟೆಯಿಂದ ಬಿಟ್ಟವರು ಸೀದಾ ಈಗ ವೈಷ್ಣವಿ ಅಂತ ಒಂದು ಅಂಗಡಿ ಉಂಟು, ಅಲ್ಲಿಗೆ ಬಂದಿದ್ದೇವೆ ಈಗ. ಎಂತ ನಿದ್ರೆ ಬರೋದು ಮಾರ್ರೆ. ನಿದ್ರೆ ಅಂತ ಹೇಳಿದರೆ ಯಾವ ಥರ ನಿದ್ರೆ ಬರ್ತದೆ ಅಂತ ಹೇಳಿದರೆ, ಈ ಫ್ಯಾನ್ ಇಲ್ವಾ, ಈ ಫ್ಯಾನ್ ಇದ್ದು ಗಾಳಿಗೆ ಆಗ ಈ ಸೆಕೆಗೆಲ್ಲ ನಿದ್ರೆ ಬರ್ತಿರ್ಲಿಲ್ಲ ನನಗೆ. ಫ್ಯಾನ್ ಹಾಕಿದ್ರು ಬಿಸಿ ಬಿಸಿ ಆಗ್ತಿತ್ತು. ಈಗ ಸಂಜೆ ಆಯ್ತಲ್ಲ ನೋಡಿ, ಕ್ಲೈಮೇಟ್ ಒಂದು 6-6:30 ಆಯಿತು. ಆ ಹೊತ್ತಲ್ಲಿ ತಂಪು ಉಂಟು, ಅದರೊಟ್ಟಿಗೆ ಈ ಫ್ಯಾನ್ ಹಾಕಿದ್ದೇನೆ. ಎಂಥ ನಿದ್ರೆ ಬರ್ತದೆ ಅಂತ ಹೇಳಿದರೆ ನಿದ್ರೆ ಎಳಿತುಂಟು ನನಗೆ. ಗುರುವಾಯನ ಕೆರೆ ಬಂದು ರೀಚ್ ಆಗಿ ಆಯಿತು. ನಮ್ಮ ವಸಂತನಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಕಟ್ಟು ತೆಕೊಂಡು ಎಳೆದು ಕೊಟ್ಟು ಬಂದೆ. ಇನ್ನು ಇಲ್ಲಿಂದ ಸೀದಾ ಕಂಪನಿಗೆ ಹೋಗುದು. ಆಯಿತು, ನಮ್ಮ ಲೈನ್ ಆಲ್ಮೋಸ್ಟ್ ಆಯಿತು. ಈಗ ನಾವು ಇಲ್ಲಿ ರೈಟ್ ಸೈಡ್ಗೆ ಹೋದರೆ ಉಜಿರಿಗೆ ಹೋಗ್ತದೆ, ಲೆಫ್ಟ್ ಸೈಡ್ ಹೋದರೆ ಮಂಗಳೂರು ಕಡೆ ಹೋಗ್ತದೆ. ನಾವೀಗ ರೈಟ್ ತಗೊಂಡು ಹೋಗಬೇಕು. ವಸಂತನಲ್ಲಿ ಕಳಿಸಿದ್ದೇನೆ ಐಟಮ್ ಕೊಡಲಿಕ್ಕೆ. ಇಲ್ಲಿ ಯಾವ ಥರ ರಶ್ ಉಂಟು ನೋಡಿ, ಫುಲ್ಲು ಪಾರ್ಕಿಂಗು. ಆ ಅಂಗಡಿಗೇ ಬಂದದ್ದ ಅಥವಾ ಈಗ ಅಡ್ಡದಿಟ್ಟು ನಿಲ್ಲಿಸೋದದ್ದ ಗೊತ್ತಿಲ್ಲ. ಈಗ ನಿಲ್ಲಿಸೋದ್ರಿಂದಲೇ ಇಲ್ಲಿ ನೋಡಿ, ನೀವೇ ಒಂದು ಆಲೋಚನೆ ಮಾಡಿ, ಇದು ನಿಜವಾಗಿ ಹೈವೇ, ಗೊತ್ತಾಯ್ತಾ? ಇದು ಹೈವೇ. ಮಿಡ್ ಲೈನ್ ಅಲ್ಲಿ ಉಂಟು, ಎಂಡ್ ಲೈನ್ ಆ ಕಡೆ ಉಂಟು, ಮಿಡ್ ಲೈನ್ ಇಲ್ಲಿ ಉಂಟು, ಈ ಕಡೆ ಇದು ನಿಜವಾಗಿ ನಡು ರಸ್ತೆಯಲ್ಲಿ ಎಲ್ಲ ಗಾಡಿ ನಿಲ್ಲಿಸಿದ್ದಾರೆ. ಎಂಥದ. ಮತ್ತು ಇಲ್ಲಿ ಗುರುವಾಯನಕೆರೆ ಪೇಟೆ ಉಂಟಲ್ಲ, ಅದು ಒಂದು ಗಾಡಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಆ ಥರದ್ದು ಪೇಟೆ. ಸರಿ, ಇನ್ನು ಇಲ್ಲಿಂದ ಬಿಲ್ಲು ತಗೊಂಡಾದ್ಮೇಲೆ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಸೀದಾ ಹೊರಟು ಡೀಸೆಲ್ ಹಾಕಿಸಬೇಕು. ಡೀಸೆಲ್ ಹಾಕಿಸಿ ಮತ್ತೆ ವೀಡಿಯೋ ಎಂಡ್ ಕೊಡ್ತೇನೆ. ಮತ್ತೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಆಲ್ಮೋಸ್ಟ್ ಲೇಟಾಗಿ ಆಯಿತು. ಇವತ್ತು ಕಂಟೆಂಟ್ ಚಿಕ್ಕದು, ಎಂಥದಿಲ್ಲ ಕಂಟೆಂಟು, ಬಟ್ ಡೈಲಿ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವ ಅಂತ ಹೇಳಿ ವೀಡಿಯೋ ಮಾಡಿದ್ದೇನೆ. ಸೊ ಫಸ್ಟಿಗೆ ಇಲ್ಲಿಂದ ಬಿಲ್ಲು ತಗೊಂಡು ಹೊರಡುವ. ₹2,864 ಡೀಸೆಲ್ ಹೋಯಿತು. ಒಂದು 2-3 ದಿವಸ ಹಾಕಿರಲಿಲ್ಲ. ನಮ್ಮ ವಸಂತನ ಚೆಂದಾಗಿ ಬಂದರು, ಮದುವೆ ಹುಡುಗನಾಗಿ. ಐಸಾ ಎಂತ ಅದು ಕೇಳಿ ಫಸ್ಟಿಗೆ ಕೇಳಿ ಮಾಡಿ. ನಾನು ಕೇಳದೆ ಕೊಟ್ಟರೆ ಮತ್ತೆ ಬೈಗಳು ಬೀಳ್ತದೆ ನನಗೆ. ನಿನ್ನ ಹತ್ರ ಯಾರು ಕೊಡಲಿಕ್ಕೆ ಹೇಳಿದ್ರು ಅಂತ ಕೇಳ್ತಾರೆ ಮತ್ತೆ. ಅದಕ್ಕೋಸ್ಕರ ಬೇಗ ಕೇಳಿ, ನೀವು ಆಗ ಕೇಳಬೇಕಿದ್ದ. ನೀವು ಇಳಿತೀರಾ, ನನಗೆ ಮತ್ತೆ ಲೆಕ್ಕ ಕೊಡಲಿಕ್ಕಿಲ್ವ? ಹೋಗಿ ಲೇಟ್ ಆಯಿತು ಮೊದಲೇ. ವಸಂತನನ್ನು ಇಲ್ಲಿ ಬಿಡಬೇಕು, ಇಲ್ಲಿ ಗಾಡಿ ನಿಲ್ಲಿಸುವ. ರಪ್ಪ ಕೇಳಿ, ನನಗೆ ಸಹ ಹೋಗಬೇಕು, ನಿಮಗೆ ಮಾತ್ರ ಮನೆಗೆ ಹೋಗ್ಲಿಕ್ಕಿರೋದಲ್ಲ. ₹200 देता मैं।
ಹಲೋ 200 ರೂಪಾಯಿ. ವಸಂತನ್ ನನಗೆ 200 ರೂಪಾಯಿ ಬೇಕಂತ. 200 ರೂಪಾಯಿ. ತಗೊಳ್ಳಿ 200 ರೂಪಾಯಿ. ಹಾಂ ಲೋನ್ ಮುಗಿಸ್ಲಿಕ್ಕಿಲ್ವಾ? ಹಾಂ ಮುಗಿಸೋದು, ನೀವು ಹೊರಡಿ. ಹಾಂ, ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಮತ್ತೆ ಸಿಗುವ. ಅಲ್ಲಿ ತನಕ ಗುಡ್ ನೈಟ್. ಗುಡ್ ನೈಟ್. ಡೋರಾಕಿ. ಬಾಯ್ ಬಾಯ್. ಲವ್ ಯು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.